ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ನಾಯಿಗೆ ಹಾಲು ಕಾಯ್ಸೋಕೆ ಇಟ್ಟಿದ್ದೀನಿ, ಪೌಡ್ರ್ ಹಾಲು. ಸರಿ, ನೀರನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಪೌಡ್ರನ್ನ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಅಷ್ಟೇ ನೋಡಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ. ನೋಡಿ, ಇದು ಬರೀ ಟೊಮೆಟೊ ಹಾಕಿ ಬೆಳ್ಳುಳ್ಳಿ ಹಾಕಿ ಮಾಡಿರೋ ಗೊಜ್ಜು, ಖಾರದ ಪುಡಿ ಹಾಕಿ. ಸೇಮ್ ಟೊಮೆಟೊ ಪಿಕಲ್ಸ್ ಥರ ಇರುತ್ತೆ. ನಿಮ್ಗೆ ಏನಾದರೂ ಇದು ಈ ಥರ ಗೊಜ್ಜು ಬೇಕಂತ ಅಂದರೆ ಕಮೆಂಟ್ ಮಾಡಿ ಆಯಿತಾ. ಟೇಸ್ಟ್ ಒಂದು ಸಕ್ಕತ್ತಾಗಿರುತ್ತೆ. ಅನ್ನ ತಿನ್ನೋಕ್ಕೆ, ಬಿಸಿ ಬಿಸಿ ಅನ್ನ ತಿನ್ನೋಕ್ಕೆ. ನಾವೆಲ್ಲ ತಿಂದು ಖಾಲಿಯಾಗಿ ನೆಕ್ಸ್ಟ್ ಮಿಕ್ಕಿದೆ ಅಷ್ಟೇ. ಇಲ್ಲಿ ನೋಡಿ, ಬೆಟ್ಟದ ನೆಲ್ಲಿಕಾಯಿ ಎಷ್ಟೊಂದು ತಂದಿದ್ದಾರೆ ಅಂತದ ಮನೇಲಿ. ಪುಟ್ಟ ಪುಟ್ಟದು ಇದೆ. ಒಂದೊಂದು ತುಂಬ ಎಳೆದು ಕಿತ್ಬಿಟ್ಟಿದ್ದಾರೆ ಯಾರೋ ಮಾರೋರು. ಅಂದರೆ ಏನು ಗೊತ್ತಾ, ಇದನ್ನು ಕಚ್ಚಿದ ತಕ್ಷಣ ಬೀಜನೂ ಕೂಡ ಪುಡಿ ಆಗಿಬಿಡುತ್ತೆ. ಹಾಗೆ ಬೀಜ ಗಟ್ಟಿ ಇರಬೇಕು, ಅದು ಬಲ್ತಿರುತ್ತೆ ನೋಡಿ. ಈ ಥರ ತಪ್ಪಗಿರಬೇಕು, ಆವಾಗ ಚೆನ್ನಾಗಿ ಬಲ್ತಿರುತ್ತೆ ಅದು. ಇದು ಟೋಟಲ್ 3 kg ಇದೆ. ಇದರಲ್ಲಿ ಪಿಕಲ್ಸ್ ಹಾಕ್ಬೇಕಂತೆ, ನೋಡೋಣ. ಇದಕ್ಕೆ ಸ್ವಲ್ಪ ನಂಗೆ ಲೆಮನ್ ಬೇಕಿತ್ತು, ಲೆಮನ್ ತಂದಿಲ್ಲ ಅವರು. ಬರೀ ಅತಿ ನೆಕ್ಸ್ಟ್ ವೀಕ್ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾಡಬೇಕು. ಇದನ್ನು ತುಂಬ ಹೆಲ್ತ್ ಒಳ್ಳೆಯದು. ನನಗೆ ಎಣ್ಣೆ, ಇದು ಹೇರ್ ಆಯಿಲ್ ಮಾಡಬೇಕಾದ್ರೂ ಇದನ್ನ ಒಂದು 10 ಹಾಕಿದ್ದೆ. ಇದು ತುಂಬ ಏರ್ಗೆ ಒಳ್ಳೆಯದು, ಸ್ಕಿನ್ಗೆ ಒಳ್ಳೆಯದು, ತುಂಬ ಒಳ್ಳೆಯದು. ಈಗ ಒಂದು ತಿನ್ನೋಣ ನೋಡಿ. ಇದು ಸ್ವಲ್ಪ ಬಲ್ತಿದೆ. ಸೊ ನೋಡಿ, ಇದು ಪಿಂಕ್ ಡ್ರ್ಯಾಗನ್ನ. ಇದು ಆ್ಯಕ್ಚುಲಿ ನನ್ನ ಮಗಳು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು. ನನ್ನ ಮಗಳಿಗೆ ಇಷ್ಟನೇ ಆಗಲಿಲ್ಲ. ನೈಟ್ ಕುಯ್ಕೊಟ್ಟಿದ್ದೆ ಒಂದು. ಇದು ನಮ್ಮ ಮಗಳಿಗೆ ಇಷ್ಟನೇ ಆಗಲಿಲ್ಲ. ಸಪ್ಪೆ ಸಪ್ಪೆ ಅನಿಸ್ಬಿಟ್ಟು ಅವಳು ಟಮಾಟು ಬೇಡ ಅಂತ ಕೊಟ್ಬಿಟ್ಲು. ಇದೇನಿದು ಇದು ನೋಡಿ, ತೊಟ್ಟತ್ರ ಸ್ವಲ್ಪ ಇಸಿಕೊಂಡಂಗೆ ಹೋಗ್ಬಿಟ್ಟಿದೆ. ಇಲ್ಲಾಂದರೆ ಕುಯ್ಕೊಂಬಿಡ್ಬೇಕಿದ. ಅವಳು ಕೆಳಗಡೆ ಇದ್ದಾಳೆ. ಒಂದು ಎಳ್ಳಿಚ್ಚು ತೊಗೊಂಡೋಗಿ ಕೊಡ್ತೀನಿ, ತಿಂತಾಳೆ. ಇದನ್ನ ಮಾತ್ರ ತುಂಬ ಇಷ್ಟಪಡ್ತೀನಲ್ಲ. ನೋಡಿ, ತುಂಬ ಸಣ್ಣ ಸಣ್ಣದು ಬಂದಿದೆ. ತುಂಬ ಹೋಗ್ರಿದೆ. ಆ್ಯಕ್ಚುಲಿ ಇತ್ತೀಚೆಗೆ ತುಂಬ ಗಾಳಿ, ಆಷಾಢ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ತುಂಬ ಗಾಳಿ ಬೀಸ್ತಿದೆ. ಅದಕ್ಕೆ ನೀರು ಕಾಯಲ್ಲ ಅಂತ ಹೇಳಿ ನೀರಲ್ಲಿ ಗುರಿ ಹಾಕಿದ್ದಾರೆ. ನಾವೀಗ ಸ್ನಾನ ಮಾಡೋಕ್ಕೆ ಅಲ್ಲೇ ಹೋಗ್ಬೇಕು. ಮನೆಯೆಲ್ಲ ಕ್ಲೀನ್ ಮಾಡಾಗಿದೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಎಲ್ಲ ವರ್ಷಾಗಿದೆ. ಬಟ್ ಸ್ನಾನಕ್ಕೆ ಮಾತ್ರ ಅಲ್ಲೇ ಹೋಗಬೇಕು. ಕಾಯ್ದಿದೆ, ಬಟ್ ಇಬ್ರಿಗೂ ಅಷ್ಟೇ ಆಗುತ್ತೆ ನೀರು. ಅದಕ್ಕೆ ನೀರಲ್ಲಿ ಸೌದೆ ಒಲೆ ಸ್ನಾನ ಮಾಡೋಣ ಅಂತ ಹೇಳಿ ಅಲ್ಲೇ ಉರಿ ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಹೋಗ್ತಿದೆ. ಮನೆ ದಾನೆ ಏನು ಮಾಡ್ತೇವೆ ನೋಡೋಣ. ನಮಗೊಂದು, ಅವ್ರ ಅಜ್ಜಿಗೊಂದು, ದಾನೆಗೊಂದು. ನಾವಲ್ಲಿ ಸ್ನಾನ ಮಾಡೋದ್ರಿಂದ ಪ್ರತಿಯೊಂದು ಇಲ್ಲಿಂದನೇ ಮತ್ತೆ ಕ್ಯಾರಿ ಮಾಡಬೇಕಾಗತ್ತೆ. ಎತ್ಕೊಂಡು ಹೋಗೋಣ ಈಗ. ಇದೊಳ್ಳೆ ಟೂತ್ ಪೇಸ್ಟು ಕಾಣಿಸ್ತಿದೆಯಾ? ನಿಮಿಷ, ನೀಟಾಗಿ ಕಾಣಿಸ್ತಿದೆ. ಇವಾಗ ಕಾಣಿಸ್ತಿದೆ. ಇದೊಳ್ಳೆ ಟೂತ್ ಪೇಸ್ಟು, ಇದೊಳ್ಳೆ ಬ್ರಷ್. ಎಷ್ಟು ಪುಟ್ಟಕ್ಕಿದೆಲ್ಲ. ಬಿಸಿಲಿದೆ, ಆದರೆ ಸ್ವಲ್ಪ ಇದೆ ನೋಡಿ. ಅಲ್ಲಿ ಕಾಣಿಸುತ್ತೆ, ಅಲ್ಲಿ ಅಷ್ಟೇ ಬಿಸಿಲಿರೋದು. ಈಗೀಗ ಸ್ವಲ್ಪ ಜಾಸ್ತಿ ಆಗ್ತಿದೆ.
ನಾನು ಹೋಗೋಣ ಅನ್ನಷ್ಟು ಅವರೇ ಬರ್ತಿದ್ದಾರೆ. ಏ ಹೋಗಲ್ಲ, ಬಟ್ಟೆ ಎತ್ಕೊಂಡೆ ಸುಮ್ಮನೆ, ಬಟ್ಟೆ ಎತ್ಕೊಂಬಂದೆ. ಸೋಪಾ ಬಾ ಮೇಲ್ಕೆ. ಹೆಂಗಿದೆ ನೋಡಿ ತಿಕ್ಲಿ. ತೆಗೆದಂಚೂರು. ಇದಿರೋದಕ್ಕೆ ಎದ್ರಕತ್ತವಳೆ ಅಣ್ಣಿ ಮಗನೇ. ಬಾ ತಾಳಿ, ನಿಮ್ 3 ತಂದಿದ್ದೆ, ನಿಮ್ಗೊಂದು ನಾವೊಂದು ಇವಳಿಗೊಂದು. ಹಾಂ, ಅಜ್ಜಿಗೊಂದು ಕೊಡ್ತೀನಿ. ಇಲ್ಲಿ ಅಜ್ಜಿ. ಏ ರಾತ್ರಿ ತಿಂದಲ್ಲ ಮಗನೇ, ರಾತ್ರಿ ಇದ್ದು ಸ್ಕಿನ್ ನೋಡಿಲ್ಲ ಅವಳು, ಅದಕ್ಕೆ. ಏಯ್ ಬಾಯಲ್ಲಿ ಗುಂಡು. ಒಂದು ಕೈಲಿ ಟ್ವಿಸ್ಟ್ ಮಾಡೋಕ್ಕೆ ಆಗ್ತಿಲ್ಲಲ್ಲ. ಒಂದು ನಿಮಿಷ. ಈಗ ಗೊತ್ತಾಯ್ತಾ ಅಣ್ಣಿ ಅಂತ. ಎತ್ಕೋ. ಅಲ್ಲ, ಲಿಚ್ಚಿ. ಚೆನ್ನಾಯ್ತಾ ಮಗನೇ? ಸೂಪರಾ? ಸೂಪರ್. ಅದ್ಯಾವ್ದು ಮೂತಿ? ಕೆಳಗಡೆ ಸ್ನಾನಕ್ಕೆ ಅಂತ ಹೋಗ್ಬೇಕಾದ್ರೆ ಅದಕ್ಕೆ ಅಲ್ಲಿ ಚಿಲ್ಲದ ಮೇಲೇ ಕಡ್ಜೆ ಬಿಟ್ಟು ಕಟ್ಕೊಂಡ್ಬಿಟ್ಟಿದ್ದೆ ನೋಡಿ. ನೋಡಿ ಕೆಳಗಡೆ ಇಲ್ಲಿ ಕೆಲ್ಸದವ್ರು ಬಂದರೆ ಅಂತ ಒಂದು ಟಾಯ್ಲೆಟ್ ಮತ್ತು ಅಂಡೆ ಒಲೆ 2 ಮಾಡಿಸಿರೋದು. ಸ್ನಾನ ಮುಗೀತು, ಈಗ ರೆಡಿ ಆಗೋಣ. ಬನ್ನಿ ಮೇಲೆ ಹಾಕೋಣ. ಓಕೆ, ರೆಡಿ ಆಗೋಣ ಈಗ. ಕೈಯಲ್ಲಿ ಬದಲಾಗಿದೆ ಮಾಯ್ಶ್ಚರು. ನಾನಿಲ್ಲ ಅಂದರೆ ಸುಮಾರೊಂದು, ನಂಗೆ ತುಂಬ ಪಿಂಪಲ್ಸ್ ಇತ್ತಾಯ್ತಾ, ಸುಮಾರೊಂದು 3 ವರ್ಷದ ಮೇಲಿಂದ. ಅಂದರೆ ನನ್ನ ಮಗಳು ಹುಟ್ಟೋಕ್ಕೆ ಮುಂಚೆ ಒಂದು 2 ವರ್ಷದಿಂದ, ಅಂದರೆ ಒಂದು 5 ವರ್ಷದಿಂದ ನಾನು ಇದೇ ಮಾಯ್ಶ್ಚರ್ನ ಯೂಸ್ ಮಾಡ್ತಾ ಇರೋದು. ನಂಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಸೊ ಟೋನರು ಹಚ್ತಿದೆ, ಬಟ್ ಅದು ನಂಗೆ ಸಿಗ್ತಾ ಇಲ್ಲ ಆಯಿತಾ. ಅದು ಯಾಕೋ ಅದನ್ನು ಮತ್ತೆ ಬಿಡ್ತಿಲ್ಲ. ಸೊ ಅದನ್ನು ಬಿಟ್ಟು ನಂಗೆ ಬೇರೆ ತೊಗೊಳಕ್ಕೆ ಇಷ್ಟನೇ ಆಗ್ತಿಲ್ಲ. ಅದಕ್ಕಾಗಿ ಸೇಮ್ ನಮ್ಮ ಫೇಸ್ ವಾಶ್ ಇದ್ದಂಗಿದೆ ಅಲ್ಲ ಇದು, ಸೇಮ್. ಬಟ್ ಇದು ನೋಡಿ ಹಿಂಗಾಗಿದೆ. ಇದು ಕ್ರೀಮು ಸ್ವಲ್ಪ ಅಷ್ಟೇ ಹಾಕೋದು ಇದನ್ನು. ಬಟ್ ಇದನ್ನು ನಾನು ಯಾವಾಗೂ ಹಚ್ಚೋದೇ ಇಲ್ಲ. ಸಡನ್ನಾಗಿ ನಂಗೆ ಟೈಮ್ ಇಲ್ಲ ಅಂದರೆ ಬರೀ ಮಾಯ್ಶ್ಚರ್ ಹಚ್ಬಿಟ್ಟು ಬಿಟ್ಬಿಡ್ತೀನಿ ಅಷ್ಟೇ. ಇದನ್ನೇ ನಾನು ಹಚ್ಚೋದೇ ಇಲ್ಲ. ಡೈಲಿ ಹಚ್ಚಿದ್ರೆ ಮೇ ಬಿ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನಿದು ಜಾಸ್ತಿ ಇದನ್ನು ಹಚ್ಕೊಳ್ಳೋದಿಲ್ಲ. ಸ್ವಲ್ಪ ಏನಾದರೂ ಎಣ್ಣೆ ಜಾಸ್ತಿ ಅಂದರೆ ಮಾತ್ರ ಪಿಂಪಲ್ಸ್ ಆಗ್ಬಿಡುತ್ತೆ ಜಾಸ್ತಿ. ಇದಂತೂ ಇನ್ನೂ 2 ಇಯರ್ಸ್ ಆಯಿತು ಬಂತು. ಸ್ವಲ್ಪ ಟೈಟ್ ಆಗಿಬಿಟ್ಟಿರುತ್ತೆ, ಜಿಡ್ಡಿರುತ್ತಲ್ಲ, ಬಿಚ್ಚೋಕ್ಕಾಗಲ್ಲ.
ಇಷ್ಟೇ ಖಾಲಿಯಾಗಿರುತ್ತೆ, ಇನ್ನೂ ಇಷ್ಟೊಂದಿದೆ ಇದರಲ್ಲಿ. ಮನೆ ಹತ್ರ ಎಲ್ಲ ಜಾಸ್ತಿ ಎಲ್ಲ ರೆಡಿ ಆಗೋಕ್ಕಲ್ಲ, ಲಿಪ್ ಬಾಮ್ ಹಾಕ್ತೀನಿ ಅಷ್ಟೇ. ಸ್ಟಿಕ್ಕರ್ ಪ್ಯಾಕ್ ನಾನು ಈ ಥರದಾಗ ಎಷ್ಟೊಂದು ತಂದಿಟ್ಕೊಂಡ್ಬಿಡ್ತೀನಿ. ಇಲ್ಲಿ ಸೌಂಡ್ ಬಿಟ್ಟು ಹೋಯಿತು. ಅದು ರೆಡ್ ಸುತ್ತ ಮಿಣ ಥರ ಬಂದಿದೆ, ಇದು ಬರೀ ಪ್ಲೈನ್ ರೆಡ್ಡು. ಇದರಲ್ಲಿ ಎರಡಿದೆ, ಇದ್ರದ್ದು ಪ್ಯಾಕೆಟ್ ಕಿತ್ತೋಯ್ತು, ಅದಕ್ಕೆ ಅದರಲ್ಲಿ ಇಟ್ಟಿದ್ದೀನಿ. ತುಂಬ ಸ್ಟಿಕ್ಕರ್ಸ್ ಇದೆ. ಸಾರಿ, ಅದನ್ನ ಎತ್ಕೊತೀನಿ ರೀ. ಫೋನಲ್ಲಿ ಆ ಥರ ಕಾಣಿಸೋದೇ ಇಲ್ಲ, ಇಲ್ಲಿ ನೋಡಿ. ಅದು ಇದಕ್ಕೂ ವ್ಯತ್ಯಾಸ ಒಂಚೂರು ಅನಿಸುತ್ತೆ ಅಷ್ಟೇ. ಆಮೇಲೆ ಇದೊಂಥರ ಸ್ಟೋನ್ ಇದೆ, ಇದು ನೋಡಿ ಕಾಣೋದೇ ಇಲ್ಲ, ಇದು ಸ್ಟಿಕ್ಕರ್ಸು. ಆ್ಯಕ್ಚುಲಿ ಇದನ್ನು ತೊಗೊಂಡೆ, ಬಟ್ ಇದನ್ನು ನೋಡಿ ನಾನು ಒಂದು ಕೂಡ ಇಟ್ಟಿಲ್ಲ. ನೋಡೋಣ, ಇವತ್ತು ಈ ಡ್ರೆಸ್ಸು ಮ್ಯಾಚ್ ಆಗುತ್ತೆ, ಅದನ್ನೇ ಇಡ್ತೀನಿ. ನೋಡಿ, ನಾನು ಯಾವ ಪೌಡರ್ ಹೋಗ್ತಾಯಿಲ್ಲ, ಏನೂ ಹೋಗ್ತಾಯಿಲ್ಲ. ಆಮೇಲೆ ಹೊರಗೆ ಇಟ್ಕೊಂಡ್ಬಿಡ್ತು. ಸ್ವಲ್ಪ ಕಾಣಿಸ್ತದೆ ಅಷ್ಟೆ. ಇದು ಸತ್ಯನಾರಾಯಣ ಸ್ವಾಮಿ ಪೂಜೆದು ಕುಂಕುಮ, ಅದು ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಇನ್ನು ಇಷ್ಟಿದೆ. ಇದು ಮಕ್ಕರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದಾಗ ನಾನು ಬಾಕ್ಸ್ ಹಾಕಿಸ್ಕೊಂಡಿದ್ದೆ. ಅದಂತೂ ಹಂಗೆ ನಬ್ಬಳಿಗೆಲ್ಲ ಖಾಲಿನೇ ಆಗಲ್ಲ. ಆಮೇಲೆ ಇದು ಬಾಡಿ ಲೋಷನು. ನನ್ನ ಹತ್ರ ಆಲ್ಮೋಸ್ಟ್ ನೀವೇನು ಪ್ರಾಡಕ್ಟ್ ನೋಡಿದ್ದೀರಲ್ಲ ಅದೆಲ್ಲ ಬರೀ ಕುಂಕುಮ ಸ್ವಲ್ಪ ಇತ್ತು, ಅದೆಲ್ಲ ಈ ಥರ ಇರುತ್ತೆ. ಅದೆಲ್ಲ ಬರೀ ಮಮಾ ಅರ್ಥದೇ ಆಗಿದೆ. ಇದು ಅಷ್ಟೇ, ಯಾವಾಗ ಒಂದೊಂದು ಟೈಮ್ ಹಚ್ತೀನಿ, ಒಂದೊಂದ್ಸಲ ಹಚ್ಚೋದೇ ಇಲ್ಲ. ಆಯಿತಾ, ಈ ಥರ ನಾನು ಕೇರ್ ಮಾಡ್ಕೊಳ್ಳೋದು ಅಷ್ಟು ಸೋಂಬೇರಿ ಆಗ್ಬಿಟ್ಟಿದ್ದೀನಿ. ಮುಚ್ತಾ ಇರೋ ಬರ್ತಾನೆ ಇರ್ತಿದ್ದು ಅಷ್ಟು. ಓಕೆ, ನಾನು ಇಲ್ಲೇ ಡ್ರೈಯರ್ ಇಟ್ಕೊಂಡಿರ್ತೀನಿ. ಡ್ರೈಯರ್ ಅಂದರೆ ತೋರ್ಸೋಕ್ಕಾಗಲ್ಲ, ಅಷ್ಟು ಮೆಸ್ಸಿಯಾಗಿದೆ. ಸೊ ನನ್ನ ಹತ್ರ ಒಂದು ಓಲೆ ಇದೆ, ತೋರಿಸ್ತೀನಿ. ಅದು ಎಷ್ಟು ಚೆನ್ನಾಗಿದೆ ಹೇಳಿದ್ರು ಇಲ್ಲಿ. ನೋಡೋಣ, ಸುಮ್ಮನೆ ಹಿಂಗೆ ಹ್ಯಾಂಗಿಂಗ್ ಮಾಡ್ಕೊಳ್ಳೋದಷ್ಟೇ. ಅದೇನೋ ಈ ಥರದ್ದೆಲ್ಲ ನಂಗೆ ಅಷ್ಟು ಇಷ್ಟ ಆಗೋಲ್ಲ, ಬಟ್ ನೋಡ್ದಿಟ್ಟಿಗೆ ತೊಗೊಂಡ್ಬಿಡ್ತೀನಿ. ಬಟ್ ಆಮೇಲೆ ಹಾಕ್ಕೊಳೋದಕ್ಕೆ ಇಷ್ಟ ಆಗಲ್ಲ. ಇದು ಅಷ್ಟೇ, ಎಲ್ಲ ಈ ಥರ ಡ್ರೆಸ್ ಮ್ಯಾಚಿಂಗ್ ಇದೆ, ಎಷ್ಟೊಂದಿದೆ. ಆ ಥರ ತುಂಬ ಇದೆ. ಇದೊಂದಿದೆ, ಆಮೇಲೆ ಇದೊಂದಿದೆ. ಇದಂತೂ ಎಲ್ಲ ಗೆಜ್ಜೆ ಉದ್ರೋಯ್ತು, ಅದಕ್ಕೆ ಬೇಜಾರು. ಹೊಸದು ಒಂದೇ ಸಲ ಹಾಕ್ಕೊಂಡಿದ್ದು ಗೆಜ್ಜೆ ಉದ್ರೋಯ್ತು. ಚೆನ್ನಾಗಿ ಕಾಣುತ್ತಾ? ಓಕೆ, ಸ್ವಲ್ಪ ಹೊತ್ತು ಹಾಕ್ಕೊಂಡು ಆಮೇಲೆ ಬಿಚ್ಚಾಕ್ಬಿಟ್ಟು. ನಂಗೆ ಅದೇನು ಓಲೆಗಳು ಹಾಕ್ಕೊಂಡಿರೋದಕ್ಕೆ ಇಷ್ಟ ಆಗೋಲ್ಲ. ಯಾಕೆ ಅಂದರೆ ಅದು ಹಿಂದೆ ಚುಚ್ಚುತ್ತೆ, ಮತ್ತು ಅದೇನಪ್ಪ ಬರೀ ಕಿವಿಲಿರೋಕ್ಕೆ ಇಷ್ಟ ನನಗೆ ಆದಷ್ಟು. ಇಟ್ಟಿಟ್ಟು ರೂಢಿ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ನಾನು ಯಾವಾಗೂ ಒಂದೊಂದ್ಸಲ ಹಾಕ್ಕೊಂಡು ಹೋಗ್ತೀನಿ.
ಒಂದು ಸ್ವಲ್ಪ ಇವತ್ತು ರೆಡಿ ಆಗಿದೆ ಅಂತೇಳಿ ಪುಟಾಣಿದು ಲಿಪ್ಸ್ಟಿಕ್ಕು. ಇದೇ ಒಂದು 350 ರೂಪಾಯಿದು. ಕೊಟ್ಟಾಗ್ಬಿಟ್ಟಿದೆ ಯಾವಾಗೋ. ಈಗ ಸ್ವಲ್ಪ ಚೂಂಡ್ಸೋಕೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂತ, ಬಟ್ ಇದು ಜಾಸ್ತಿ ಐತೆ. ಅಷ್ಟೇ ಇದು. ಆಗಿಲ್ವ ಆ ಥರ ಸಣ್ಣ ಇರ್ಬೋದು, ಮುರಿದೋಗುತ್ತೆ. ಸುಮ್ಮನೆ ಅಣ್ಣ ಅಂದರೆ ಅದು ಮುರಿದೋಗ್ಬಿಟ್ಟಿದೆ. ಸೊ ಇಬ್ಬರು ಸಲ ಬಂದೇ ಬಿಟ್ಟಿದೆ. ಇಷ್ಟ ಸಿಂಪಲ್ ಈಗ ಮೇಕಪ್ ಅಷ್ಟೇ. ನಾನು ಲಿಫ್ಟಿಗೆ ಬಿಟ್ಟರೆ ಇನ್ನೇನೂ ಹಾಕಿಲ್ಲ. ಓಕೆ, ಈಗ ಪೂಜೆಗೆ ರೆಡಿ ಮಾಡಬೇಕು. ಇಲ್ಲಿ ನೋಡಿ ಸ್ವಲ್ಪ ಪಿಂಪಲ್ಸ್ ಎಲ್ಲ ಆಗಿದೆ. ಏನಾದರೂ ಆ ಥರ ಈಟೋ ತಿಂದರೆ ಹಂಗೆ ಆಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಪೂಜೆ ಆಯಿತು. ಇವಾಗೂ ಈ ಥರ ಮಳ್ಳೆ ಹೂವು ಸಿಗ್ತಿದೆ ಈಗ ನಮ್ಮ ಗಿಡದಲ್ಲೆಲ್ಲ, ಅದನ್ನು ಕಟ್ಟಿ ಮುಡ್ತೀವಿ. ಸ್ವಲ್ಪ ಬಟನ್ಸು ತರಿಸಿದೆ, ಬಟ್ ಅದನ್ನು ಇನ್ನೊಂದ್ಸಲ ಆಗುತ್ತೆ, ಇದೆ ಸಾಕಂತ ಹೇಳಿ ಮುಗಿಸ್ದೆ. ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಕೈ ಮುಗಿತಾಳೆ ಅಂತ. ರಾಯರ ಮುಂದೆ ತುಪ್ಪದ ದೀಪನೇ ಹಚ್ಚಿದ್ದೀನಿ. ಮಾಮೂಲಿ ಈ ದೀಪ ಮಾಮೂಲಿ ಎಣ್ಣೆ ಬಿಟ್ಟು ಹಚ್ಚಿದ್ದೀನಿ. ಸೊ ನಾನು ಸ್ವಲ್ಪ ಹೂ ಮುಡ್ಕೊಂಡೆ, ಬಂದು ಹಾಕ್ಕೊಂಡು, ಯಾಕೋ ನಂಗೆ ಓಲೆ ಇಷ್ಟನೇ ಆಗಲ್ಲ, ಬಿಚ್ಚಿಬಿಟ್ಟೆ ಆ ಥರ. ಏನೋ ನಂಗೆ ಆ ಥರ ಇಷ್ಟ ಆಗಲ್ಲ. ಬಟ್ಟು ಅಷ್ಟೇ ಚೇಂಜ್ ಮಾಡಿಬಿಟ್ಟೆ. ಅದು ಯಾಕೋ ನನಗೆ ಒಂಥರ ಅನ್ಕಂಫರ್ಟಬಲ್ ಅನಿಸುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ನನ್ನ ಮಗಳಿಗೆ ಈ ಥರ ಮೊಸರನ್ನಕ್ಕೆ ದಾಳಿಂಬೆ ಹಣ್ಣು ನೋಡಿ, ಅದು ನೋಡೋಕ್ಕೆ ಅಷ್ಟು ಚೆನ್ನಾಗಿತ್ತು ಮೇಲೆ ಅಂತ ಇದು ಮಾಡಿದ್ರೆ ಎಣ್ಣೆ ಆಗಿರಲಿಲ್ಲ. ಹೋಗ್ಲಿ ಕುಯ್ದುಬಿಡಿ ಅಂತ ಹೇಳಿ ಅನ್ನ ಹಾಕಿ ತಿನ್ನಿಸ್ತಾ ಇದ್ದೀನಿ. ನಮಗೆ ಅಮ್ಮ ಮುದ್ದೆ ಮಾಡಿದ್ರು, ನಾನು ಅಷ್ಟು ಮೊಸರನ್ನ ತಿನ್ನಿಸೋಣ ಅಂತ ಹೇಳಿ ಕರ್ಕೊಂಡು ಹೋದೆ. ನೋಡಿ ಸೌತೆಕಾಯಿ ಇಟ್ಕೊಂಡು ನಿಂತಿದ್ದಾಳೆ. ಆಮೇಲೆ ಮೊಸರನ್ನ ಅಂದ ತಕ್ಷಣ ಓಡ್ ಬಂದ್ಲು. ಗುಡ್ ನೈಟ್ ಚಿನ್ನ, ಗುಡ್ ನೈಟ್ ಹೇಳು. ಈಗ ಮಲ್ಕೊಂಡಿಲ್ಲ. 4:30 ಅಥವಾ 5 o'clock ಅಥವಾ 5:30 ಎದ್ದೇಳ್ತಾಳೆ, ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ 4:15 ಯಾವಾಗಾದ್ರೂ. ಈಗ ಟೈಮ್ ಬಂದು 2:15. ಮೊಸರನ್ನ ತಿನ್ಕೊಂಡು ಬಂದಿದ್ದಾಳೆ. ನಾನು ಮುದ್ದೆ ತಿಂದೆ. ಬೊಟ್ಟಿಟ್ಟಿಲ್ಲ ಇವತ್ತು, ಕಪ್ಪಿಟ್ಟಿಲ್ಲ ಅಲ್ಲ ಮಗನೇ ನಿಂಗೆ? ಹಾಂ. ಹಾಯ್ ಫ್ರೆಂಡ್ಸ್, ಮತ್ತೆ ನಾವು ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಈಗ ನಾನು ಹೇಳ್ದಂಗೆ 5:20ಕ್ಕೆ ಎದ್ಲು. ಈಗ 5:35 ಆಯಿತು. ನೋಡಿ ಹಾಲು ಕಾಯಿಸೋಕೆ ಇಟ್ಟಿದ್ದೀನಿ. ಈಚೆ ಮಳೆ ಬರೋ ಥರ ಬೇರೆ ಇದೆ. ಹಾಗೆ ಸ್ವಲ್ಪ ಕೇಸರಿ ಬಾತಿದೆ, ಅದು ತಿನ್ನೋಣ ಅಂತ. ಯಾಕೆಂದರೆ ಮನೇಲಿ ಯಾರೂ ತಿಂದೇ ಇಲ್ಲ, ಹಂಗೆ ಇದೆ. ಅದು ಸ್ವಲ್ಪ ತಿನ್ನೋಣ, ಯಾಕೆಂದರೆ ತುಪ್ಪ, ಗೋಡಂಬಿ, ದ್ರಾಕ್ಷಿ ಎಲ್ಲ ಜಾಸ್ತಿ ಹಾಕ್ಬಿಡ್ತೀನಿ ತಿಂತಾರೆ ಅಂತ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಹಂಗೂ ಶುಗರ್ ಹಾಕಿರೋ ತಿನ್ನೋಕ್ಕೂ, ಅಂದರೆ ಈಗ ಶುಗರಿಗೆ ಸ್ವಲ್ಪ ಅವಾಯ್ಡ್ ಮಾಡ್ತಿರೋದ್ರಿಂದ ಅದು ತಿನ್ನೋಕ್ಕೂ ಭಯ. ಅದನ್ನ ಮೊನ್ನೆ ತಿಂದೇನೋ ಇಲ್ಲೆಲ್ಲ ಪಿಂಪಲ್ಸ್ಗಳಾಗಿರೋದು. ಸೊ ಎತ್ಕೊತೀನಿ ರೀ. ಬನ್ನಿ. ಇಷ್ಟೊಂದಿದೆ, ಬಿಸಾಕಕ್ಕೂ ಭಯ. ತಿಂತಿಪ್ಪ, ತಿಂತಿ ಬಂಗಾರಿ? ಕೋಲ್ಡ್ ಆಗಿದೆ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ. ತಿಂತಿದ್ದು ಇಲ್ಲಿ
ಎಲ್ಲ ಸರಿ ಕುಚ್ಚು. ಅಳ್ಬಾತಿದ್ದು ಮಮ್ಮು ಕಳಿಸ್ತಿದ್ದೀನಲ್ಲ ನಿಮಗೋಸ್ಕರ. ತುಪ್ಪಗಳ ತುಪ್ಪು ಆ್ಯಕ್ಚುಲಿ ಏನೋ ಸಣ್ಣ ಸಣ್ಣ ಸುಳ್ಳು ಕ್ಯಾಮ್ರಾ ಮುಂದೆ ಓಡಾಡ್ತಿದೆ, ಅದಂಗೆ ಕಾಣಿಸ್ತಿದೆ. ಫಸ್ಟ್ ಟೈಮ್ ಕೇಸರಿ ಬಾತ್ ಮಾಡಿದ್ದು ನಾನು ಯಾಕಂದ್ರೆ ಸ್ವೀಟ್ಸ್ ಮಾಡ್ತಿರ್ಲಿಲ್ವಲ್ಲ. ಇಲ್ಲಿ ಬಂದಾಗ ಫಸ್ಟ್ ಟೈಮ್ ಕೇಸರಿ ಬಾತ್ ಟ್ರೈ ಮಾಡಿದ್ದು. ಏನು ಮಾಡಿದೆ ಅಂದರೆ ತುಪ್ಪ ಅಂತೂ ಎಷ್ಟು ಹಾಕಿದ್ದೀನಿ ಅಂದರೆ ಇಲ್ಲಾಂದ್ರೂ 1/4 kg ಮೇಲೆ ತುಪ್ಪ ಹಾಕ್ಬಿಟ್ಟಿದ್ದೀನಿ. ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ರವೆ ಮೇಲೆ ತುಪ್ಪನೇ ನೀರು ಥರ ಇತ್ತು, ಅಷ್ಟು ತುಪ್ಪ ಹಾಕ್ಬಿಟ್ಟು ಚೆನ್ನಾಗೇನೋ ಆಗಿತ್ತಾಯ್ತಾ. ಲಾಸ್ಟಲ್ಲಿ ಚೆನ್ನಾಗಾಗಿದೆ. ಬಟ್ ಏನಪ್ಪ ಅಂದರೆ ಕಲರ್ ನೋಡ್ರಿ ಇಷ್ಟಿಷ್ಟು ಹಾಕಿದ್ರೆ ಸಾಲುತ್ತಾ ಅಂತ ಹೇಳ್ಬಿಟ್ಟು ಕಲರ್ನ ತುಂಬ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಅದು ಯೆಲ್ಲೋ ಕಲರ್ ಬರೋದು ಬಿಟ್ಬಿಟ್ಟು ಬ್ರೌನ್ ಕಲರ್, ಸಿಕ್ಕಾಪಟ್ಟೆ ಬ್ರೌನು. ಸಿಕ್ಕಾಪಟ್ಟೆ ಬ್ರೌನ್ ಕಲರ್ ಆಗ್ಬಿಟ್ಟಿತ್ತಾ. ತೊಗೊಂಡೋಗಿ ಎಲ್ಲ ಮುಚ್ಚಕ್ಕೆ ಸುರಿದೆ, ದ್ರಾಕ್ಷಿ ಗೋಡಂಬಿ ಎಲ್ಲ ಹೆಚ್ಚಿಗೆ ಹಾಕ್ಬಿಟ್ಟಿದೆ. ಹಂಗೆ ಮಾಡಿದ್ದೆ ಫಸ್ಟ್ ಟೈಮ್ ಕೇಸರಿ ಬಾತಿನ ಕತೆ ಒಂದು. ಆಮೇಲೆ ಇದು ಆ್ಯಕ್ಚುಲಿ 7 ಟೈಮ್ ಚೆನ್ನಾಗಿ ಮಾಡಿದ್ದೀನಿ. ಪಪ್ಪು ಎಷ್ಟೋ ಪಪ್ಪು ಇದೆ. ಅಲ್ಲಿ ದ್ರಾಕ್ಷಿ ಗೋಡಂಬಿ ಸಿಕ್ಕಿದೆ. ಸಾಕು, ಎತ್ತಿಟ್ಬಿಡೋಣ. ನಾಳೆ ತಿನ್ನೋಣ ಆಯಿತಾ. ನಾಳೆ ನಾಳೆ ತಿನ್ನಬೇಕು. ಮಮ್ಮಿನ ತಿನ್ನಬೇಕು, ನೀನು ತಿನ್ನಲ್ಲ. ಕೇಕು ಸಾಕು. ಕೂದಲು ಬೆಳ್ಕೊಂಡು ಹೆಂಗೆ ಕಾಣಿಸ್ತಿದ್ದಾಳೆ. ಕಟಿಂಗ್ ಮಾಡ್ಸೋಕ್ಕೂ ಬೇಜಾರು, ಯಾಕೆಂದರೆ ಅದನ್ನ ಜುಟ್ಟಾಗಬೇಕು. ಕೂದಲು ಬೆಳೆಸ್ಬೇಕು ಇವಳಿಗೆ. ಅಂದ್ರೆ ಯಾಕೋ ಇವಳಿಗೆ ಸಿಕ್ಕಾಪಟ್ಟೆ ಸ್ಲೋ ಕೂದಲು ಬೆಳೆಯೋದು. ಸಮಾನ ಚೆನ್ನಾಗಿ ನಿದ್ದೆ ಮಾಡಿದ್ಯಾ? ಫ್ರಿಜ್ಗೆ ಇಡೋಣ. ಹೇಳಿ ಫ್ರಿಜ್ಗೆ ಇಡೋಣ. ಬಾ ಹೋಗೋಣ. ಏನು ಫ್ರಿಜ್ಜಲ್ಲಿ ನಿಂಗೆ ಬಾಗಿಲು ಹಾಕೋದು ನೋಡೀಗ. ಬಂದ್ಬಿಡು, ಹೋಗೋಣ ಈಚೆ. ಆ್ಯಕ್ಚುಲಿ ಫ್ರೆಂಡ್ ಸಂಜೆಗೆ ಹಾಗಲಕಾಯಿ ಮಾಡ್ತೀನಿ. ಒಂದೇ ಟೈಮ್ ಅಲ್ವಾ ಸಂಜೆ, ಅದಕ್ಕೆ ಹಾಗಲಕಾಯಿ ಮಾಡಿಬಿಟ್ಟು ಒಂದು kg ಇದೆ. ಅದು 1 kg ಹಾಕಲ್ಲ, ಒಂದು 3 ಹಾಕ್ಬಿಟ್ಟು ಹಾಗಲಕಾಯಿ ಕೊಚ್ಚು ಮಾಡ್ಬಿಡ್ತೀನಿ. ಫ್ರಿಜ್ ತೆಗೆದ್ರೆ ಇದೆ ಕೆಲಸ, ಅದನ್ನ ಹಂಗೆ ಆಡಿಸೋದು. ಆ್ಯಕ್ಚುಲಿ ಮೇಲೆ ಸ್ಟೆಪ್ಪಲ್ಲಿ ಚಾಕ್ಲೇಟ್ಸ್ ಇದೆ, ಅದೊಳಗೆ ಎತ್ಕಲ್ಲ. ಅದನ್ನ ಎತ್ಕೊಳ್ಳೋಕ್ಕೋಸ್ಕರ ಬಾ ಮೊನ್ನೆ ಹಾಕ್ಬಿಟ್ಟು ಡೋರ. ಬೆಲ್ಲ ಕರಗಬೇಕು ಅಂತ ಸ್ಲೋ ಮಾಡಿಟ್ಟಿದ್ದೀನಿ. ಅಣ್ಣಿ ಆಮೇಲೆ ನಾನು ತಿನ್ಬೇಕು ನೀನು ಅದನ್ನು. ಅದೇ ನಾನು ಯಾವಾಗ ಒಂದು 12 ಗಂಟೆ ಅಷ್ಟು ಹಾಕಿಬಿಟ್ಟು ಮಲಗಿದ್ದೀನಿ, ಊಟ ಮಾಡಿದ್ದೀನಿ, ಕೇಸ್ ಬರ್ತಿದ್ದೀನಿ, ಹೋಗಲ್ಲ. ಚೆನ್ನಾಗಿದೆ ಅದಕ್ಕೆ ನಾನು. ಬಟ್ ಕಲರ್ ಚೇಂಜ್ ತೊಗೋಬೇಕಿತ್ತು, ನಾನು ಇದು ತೊಗೊಂಡ್ಬಿಟ್ಟೆ. ನೆಕ್ಸ್ಟ್ ಇನ್ನೊಂದು ಕಲರ್ ತೊಗೊಳ್ತೀನಿ. ಆದರೆ ತುಂಬ ಸಣ್ಣ ಬರ್ತದೆ, ಬೇಜಾರು. ಅದು ನೀಟಾಗಿ ಇರೋದಿಲ್ಲ, ಮುದ್ದೋಯ್ತಲ್ಲ ನೋಡಿ. ಮೊನ್ನೆ ತೊಗೊಂಡಿದ್ದು ಬಂದೆ. ನನ್ನ ಮಗಳು ಕೆಳಗಡೆ ಜೀವ, ಕೆಳಗಡೆ ಹೋಗೋಣ ಅಂತ. ಓಕೆ ಫ್ರೆಂಡ್ಸ್, ಇದು ಬೆಟ್ಟಿನ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕೋದು ತೋರಿಸ್ತೀನಿ.
ಈಗ ಹೊರಗಡೆ ಹಾಲು ಎತ್ಕೊಂಡು ಹೋಗಿ ಕುಡಿಯೋಣ ಬನ್ನಿ. ತಚ್ಚಿನಿ ಎಲ್ಲ ಕುಡ್ಕೊಬೇಕಾಯ್ತಾ ಗುಡ್ಗಲ್ ನೀನು ಕುಡಿತಿಲ್ಲ. ಕುಡ್ಕೊಬಿಡು ಕೆಳಗಡೆ ಹೋಗಿ ಬಂದೆ ಆಯಿತಾ. ನೀನೇ ಕುಡಿ, ಹಿಡ್ಕೊ, ನೀನೇ ಕುಡಿಯಪ್ಪ, ಹಿಡ್ಕೊ, ಆ ಕೈಲಿ ಹಿಡ್ಕೊ. ನಿಧಾನ ಚೆಲ್ಲಬಾರ್ದು. ಎಷ್ಟೆಲ್ಲ ನಂಗೆ ಇಷ್ಟ ಆಗಲ್ಲ. ಎಲ್ಲ ಒಂಥರ ಮೆಸ್ಸಿ ಆಗಿಬಿಡುತ್ತೆ. ನಾವು ಈಚೆ ಬರೋಕ್ಕಾದ್ರೆಲ್ಲ ಕುದುರೆ ತಂದು ಕುದುರೆ ಮೇಲೆ ಕುತ್ಕೊಂಡು ಆಟ ಆಡತ್ತವಳು. ಕುಡಿ ಆಯಿತಾ? ನಾನು ಕುಡಿತೀನಿ. ಇನ್ನೂ ಐತೆ, ಸಾಕಷ್ಟೇ. ಬಾಯ್ಲಿ ಮುಚ್ಚಿಸಿದ್ದಾನೆ. ಹಾಂ, ಮಮ್ಮಿ ಬಟ್ಟೆಲೇ ಸಿಟ್ಬಿಡೋದಾ? ಆಟಾಡು, ಕೆಳಗಡೆ ಯಾರಿಲ್ಲ, ಆಟಾಡು. ಯಾರು ಇಲ್ಲ ಕಂದ. ಆಮೇಲೆ ಹೋಗೋಣ ಕುದುರೆ ಮೇಲೆ ಆಟಾಡ್ ಬಾ. ಮಮ್ಮಿ ನಾಲ್ಕು ಕುಟ್ಕೊಂಬರ್ತೀನಿ, ಆಟಾಡ್ ಬಾ ಮಗನೇ. ಅಜ್ಜಿಯಿಂದ ಬಾ, ಗೇಟ್ ಹಾಕೈತೆ. ಹೋಗೋಣ. ಎಲ್ಲೋಡಿ ಇಲ್ಲಿ ಬಿಸಿ ಅಮ್ಮದು ನೋಡು, ಮುಟ್ಟು ಬಿಸಿ ಕಂದ. ಇನ್ನೂ ತೊಳೆಯೋಕ್ಕಾಕಿಲ್ಲ, ಇದನ್ನ ಏನೂ ಇಲ್ಲ, ಆಗಲೇ ಹೋಗ್ತಿದ್ಯಾ? ಓಕೆ ಫ್ರೆಂಡ್ಸ್, ಇವತ್ತು ನನ್ನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನೋಡಿ ಕೆಳಗೆ ಅಂತ ಕೆಳಗಡೆ ಏನೈಚಿನಿ ಬರ್ತದಂತೆ, ಬಾ. ನೋಡಿದ್ರಲ್ಲ, ಕೆಳಗಡೆ ಯಾವಾಗೂ ಜೀವ ಕೆಳಗಡೆ. ಮಮ್ಮಿ ಬೇಡ ಅವಳಿಗೆ. ಅಮ್ಮ ಅಜ್ಜಿ ಎದ್ದ ತಕ್ಷಣ ಅದೇ ಅಮ್ಮ ಕೆಳಗಡೆ. ಹೋಗು, ಅಲ್ಲಿ ಗೇಟ್ ಹತ್ರ ನಿಂತ್ಕೋಗು. ಗೇಟ್ ಯಾರು ತೆಗಿತಾರೆ ಈಗ ನಿನಗೆ? ಬತ್ತದ ಬಾ ಅಲ್ಲಿ. ಅಳ್ಬಾರ್ದು ಗುಂಡ, ಬಾಯ್ಲಿ ಬಾಯ್ಲಿ. ಅವಳಿಗೇನೋ ಇವಾಗ ಹೋಗಾಯ್ತು, ಅಜ್ಜಿ ಬರೋ ಗಂಟೆ ಅಲ್ಲಿ ನಿಂತ್ಕೋಗು. ಇಷ್ಟು ಹಿಂಸೆ ಕೊಡ್ತಾಳೆ ಅಂತ. ಬಾ ಆಯ್ತು, ಬಾ ಬಾ, ತೋರಿಸ್ತೀನಿ ಬಾಯಿಲಿ. ಕಳ್ಳ ಬಂದಿರೋ ತೋರಿಸ್ತೀನಿ ಬಾಯಿಲಿ. ಕಳ್ಳ ಬಂದಿರೋ ತೋರಿಸ್ತೀನಿ. ಹೇಳಿ ಮತ್ತು ಕೇಳಿ ನಂಗೆ ನಿಜವಾಗ್ಲೂ ಒಂದೊಂದು ತಲೆ ನೋವು ಬರ್ಸ್ಕೊಡ್ತಾಳೆ. ಬಾ ಇಲ್ಲಿ. ಆಯ್ತು ಬಾ, ಹೋಗನ್ ಬಾ. ಓಕೆ ಫ್ರೆಂಡ್ಸ್, ಇನ್ನು ಅವಳು ಹಂಗೆ ಆಟ ಮಾಡ್ತಾ ಇರ್ತಾಳೆ. ನಾನು ನೆಕ್ಸ್ಟ್ ಮತ್ತೆ ನಾಳೆ ಅಥವಾ ಯಾವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಗೊತ್ತಿಲ್ಲ. ನನಗೇನೋ ಮೂಡ್ ಅಪ್ಸೆಟ್ ಆಗಿಬಿಡುತ್ತೆ. ಆ ಥರ ಮೈಂಡ್ ಇರುತ್ತೆ. ಮತ್ತು ಇನ್ನೊಂದು ಸಲ ಬ್ಲಾಗ್ ನೋಡಿ ಟೀಸ್ ಮಾಡೋರು ಇರ್ತಾರಲ್ವ, ಇವ್ರಿಗೆ ಬ್ಲಾಗ್ ಬೇರೆ ಕೇಡ ಆ ಥರ. ಮತ್ತು ಇನ್ನೊಂದು ಬ್ಲಾಗ್ ಮಾಡಿದ ತಕ್ಷಣ ದುಡ್ಡು ಬಂದುಬಿಡುತ್ತೇನೋ ಅನ್ನೋ ಮೆಂಟಾಲಿಟಿ ಒಬ್ಬೊಬ್ರಿಗೆ. ಇನ್ನೊಬ್ಬೊಬ್ರಿಗೆ ಯಾಕಪ್ಪ ಇವ್ರಿಗೆ ಅಂತ. ನಮ್ಮ ಫೋನು ನಮ್ಮ ಇಷ್ಟ, ಅವ್ರಿಗೇನು ಕಷ್ಟ. ನಮ್ಮ ಫೋನು ನಮ್ಮ ಇಷ್ಟ, ನಮ್ಮ ನೆಟ್ಟು. ಅದು ಒಂದು ವಿಡಿಯೋ ಅಪ್ಲೋಡ್ ಆಗೋಷ್ಟರಲ್ಲಿ ನಮ್ಗೆ ನೆಟ್ಟೇ ಇರಲ್ಲ. ನಮ್ಮ ಇಷ್ಟ, ನಮ್ಮ ಫೋನು, ನಿಮ್ಗೇನು ಕಷ್ಟ? ನೋಡೋ ಅಷ್ಟೇ ಇರೋ ನೋಡಿ, ಇಲ್ಲ ಅಂದರೆ ಬಿಡಿ. ನನ್ನ ಮಗಳದ್ದು ಬೇರೆ. ಎಲ್ಲರ ಬಗ್ಗೆ ಏನೂ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಮ್ಮ ಹೆಲ್ತ್ ಹಾಳಾಗುತ್ತಷ್ಟೆ. ಇದೇನಿದು?
ಬಂಗಾರ ಇಷ್ಟೊತ್ತು ಅಳ್ತಿದ್ದಲ್ಲೋ ಹಾಂ ಯಾವಾಗ ಈ ಹುಡುಗಿಗೆ ಮೂಡ್ ಚೆನ್ನಾಗಾಗುತ್ತೋ ಅಯ್ಯೋ ಏಯ್ ಹಂಗೆಲ್ಲ ಮಾಡಬಾರ್ದು ಬ್ಯಾಡ್ ಆಯಿತು ನೋಡಿ ಹಾಯ್ ಅನ್ನು ಎಲ್ರಿಗೂ ಹಾಯ್ ಹೇಳು ಹಾಯ್ ಎಲ್ರಿಗೂ ನನಗೆ ಹೊಡಿ ಅಯ್ಯೋ ಈಗ ನೋಡಿ ಜಸ್ಟ್ ಸ್ಲಿಪ್ ಆಯಿತು ಫೋನಾ ಆಮೇಲೆ ಏನು ನೋಡ್ತಿದ್ದೆ ಫೋನ ಅಂತ ಹೇಳಿದ್ದ ಫೋನಲ್ಲ ಫೋನ ಅಮ್ಮ ಫೋನ ಏನು ಮುಗ್ನೆ ಅದು ಬಟ್ಟಿಟ್ಟಿಲ್ಲ ನಿದ್ದೆ ಮಾಡಿರೋ ಕಣ್ಣು ನೋಡಿ ಇನ್ನೂ ಹೆಂಗೆ ಕೆಂಪು ಹಂಗೆ ಐತೆ ನಾನು ನೆಲ್ ಪಾಲಿಶ್ ಹಾಕಿಸ್ಕೊಂಡೆ ಆಗದಂಗ ಬಿಡಲಿಲ್ಲ ಆಯಿತಾ ಒಂದು ಚೂರು ಹಂಗೂ ಹಾಕಿದ್ದೀನಿ ಸ್ವಲ್ಪ ಹಾಕ್ಬಾರ್ದು ಮಕ್ಳಿಗೆ ಇದೆಲ್ಲ ಬಟ್ ಹೋಗಿಸ್ಬೇಕು ಮಮ್ಮಿ ಇದೆಲ್ಲ ನೈಲ್ ಪಾಲಿಶು ಹಾಕೋಬಾರ್ದು ಆ್ಯಕ್ಚುಲಿ ಮೆಹಂದಿ ಹಾಕೊಂಡಿದ್ಲು ಮೆಹಂದಿ ಕಲರ್ ಎಲ್ಲ ಹೊರಟೋಗಿದೆ ಏನಾದರೂ ಮಾತಾಡ್ಬೇಕಾದ್ರೆ ಮಧ್ಯೆ ಒಂದು ಡಿಸ್ಟರ್ಬ್ ಮಾಡ್ತಾಳೆ ನನ್ನ ಹೇರ್ ಎಲ್ಲ ನೋಡಿ ಹೆಂಗೆ ಮಿಸ್ಸಿ ಮಾಡಲು ಮತ್ತೆ ಒಂದು ಓಕೆ ಫ್ರೆಂಡ್ಸ್ ಆಯಿತು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನಿಂದ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಆಯಿತಾ ಯಾರೆಲ್ಲ ಫುಲ್ಲು ನೋಡಿದ್ರು ಅವ್ರಿಗೆ ಹಾರ್ಟ್ಲಿ ಥ್ಯಾಂಕ್ಸ್ ಅಂತ ಹೇಳ್ತಾ ಮತ್ತು ನನ್ನ